ವೃಶ್ಚಿಕ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋವನ್ನು ಒಂದು ಕ್ಷಣ ಸ್ಕಿಪ್ ಮಾಡಬೇಡಿ. ಸೆಪ್ಟೆಂಬರ್ 1ರ ನಂತರ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆಗಳು ನಿಮ್ಮ ಹೃದಯವನ್ನೇ ಬೆಚ್ಚಿ ಬೀಳಿಸಬಹುದು. ಇಷ್ಟು ದಿನ ನೀವು ಮೌನವಾಗಿ ಅನುಭವಿಸಿದ ನೋವು, ಯಾರಿಗೂ ಹೇಳಿಕೊಳ್ಳಲಾಗದ ಮನಸ್ತಾಪ, ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡವರು ಕೊಟ್ಟ ಕಷ್ಟ, ಇವೆಲ್ಲವಕ್ಕೂ ಈಗ ಉತ್ತರ ಸಿಗುವ ಸಮಯ ಹತ್ತಿರ ಬಂದಿದೆ. ನೀವು ಕಳೆದುಕೊಂಡ ಆತ್ಮವಿಶ್ವಾಸ ಮತ್ತೆ ನಿಮ್ಮೊಳಗೆ ಎಚ್ಚರವಾಗಲಿದೆ. ಅದೃಷ್ಟ ನಿಮ್ಮ ಜೀವನದ ಬಾಗಿಲನ್ನು ನಿಧಾನವಾಗಿ ತಟ್ಟಲು ಆರಂಭಿಸಿದೆ. ನೀವು ಊಹಿಸದ ಒಂದು ಅವಕಾಶ, ನೀವು ನಿರೀಕ್ಷಿಸದ ಒಂದು ಸುದ್ದಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಆದರೆ ವೃಶ್ಚಿಕ ರಾಶಿಯವರೇ, ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ಎತ್ತರಕ್ಕೂ ಕರೆದೊಯ್ಯಬಹುದು ಅಥವಾ ನಿಮ್ಮ ಕೈಗೆ ಬಂದಿರುವ ಅದೃಷ್ಟವನ್ನೇ ದೂರ ಮಾಡಬಹುದು. ನಿಮ್ಮ ಸುತ್ತ ನಡೆಯುತ್ತಿರುವ ಈ ವಿಚಿತ್ರ ಬದಲಾವಣೆ ಹಿಂದಿರುವ ಸತ್ಯ ಏನು? ಯಾವ ವ್ಯಕ್ತಿಯ ಪ್ರವೇಶ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸಲಿದೆ? ಯಾವ ಸೂಚನೆಯನ್ನು ನೀವು ನಿರ್ಲಕ್ಷ್ಯ ಮಾಡಬಾರದು? ಸೆಪ್ಟೆಂಬರ್ 1ರ ನಂತರ ಏಕೆ ನಿಮ್ಮ ಸಮಯ ಸಂಪೂರ್ಣವಾಗಿ ಬದಲಾಗಲಿದೆ? ಎಲ್ಲವನ್ನು ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರೇ, ಇಷ್ಟು ದಿನ ನೀವು ಅನುಭವಿಸಿದ ಹೋರಾಟ ಸಾಮಾನ್ಯವಲ್ಲ. ಪ್ರಯತ್ನ ಮಾಡಿದರೂ ಕೆಲಸಗಳು ಮಧ್ಯದಲ್ಲೇ ನಿಲ್ಲುತ್ತಿದ್ದವು. ನಂಬಿದವರಿಂದಲೇ ಮನಸ್ಸಿಗೆ ನೋವು ಉಂಟಾಗುತ್ತಿತ್ತು. ಹಣಕಾಸಿನ ಒತ್ತಡ, ಕುಟುಂಬದ ಚಿಂತೆ, ಮನಸ್ಸಿನ ಅಶಾಂತಿ ಇವೆಲ್ಲವೂ ನಿಮ್ಮೊಳಗೆ ಮೌನವಾದ ನೋವನ್ನು ತುಂಬಿಸಿತ್ತು. ರಾತ್ರಿ ನಿದ್ರೆ ಇಲ್ಲದೆ ಭವಿಷ್ಯದ ಬಗ್ಗೆ ಯೋಚಿಸಿದ ಕ್ಷಣಗಳು ಕೂಡ ಕಡಿಮೆ ಇರಲಿಲ್ಲ. ಆದರೆ ಸೆಪ್ಟೆಂಬರ್ 1ರ ನಂತರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ನಿಧಾನವಾಗಿ ಆರಂಭವಾಗುತ್ತದೆ. ಇಷ್ಟು ದಿನ ನಿಮ್ಮನ್ನು ತಡೆಯುತ್ತಿದ್ದ ಅದೃಷ್ಟದ ಬಾಗಿಲು ಈಗ ತೆರೆಯಲು ಶುರುವಾಗುತ್ತದೆ. ಮೊದಲಿಗೆ ಹಣಕಾಸಿನ ಸ್ಥಿರತೆಯಲ್ಲಿ ಬದಲಾವಣೆ ಕಾಣಿಸಿಕೊಳ್ಳಲಿದೆ. ಕೈಗೆ ಬಂದ ಹಣ ಉಳಿಯಲಿದೆ. ಹೋಗುತ್ತಿದ್ದ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತಿದೆ. ಸಾಲದ ಒತ್ತಡ ಕಡಿಮೆಯಾಗುವ ಸೂಚನೆ ಇದೆ. ನಿಂತಿದ್ದ ಹಣ ಮರಳಿ ಬರುವ ಸಾಧ್ಯತೆ ಕಾಣಿಸುತ್ತಿದೆ. ಹೊಸ ಅಧ್ಯಾಯದ ಮೂಲಗಳು ತೆರೆದುಕೊಳ್ಳಬಹುದು. ಕೈ ತಪ್ಪಿದ್ದ ಅವಕಾಶಗಳು ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ವ್ಯಾಪಾರದಲ್ಲಿದ್ದವರಿಗೆ ಇದು ಮಹತ್ವದ ಸಮಯ. ಇಷ್ಟು ದಿನ ವ್ಯವಹಾರದಲ್ಲಿ ಕಾಣುತ್ತಿದ್ದ ಮಂದಗತಿ ಈಗ ಕಡಿಮೆಯಾಗಲು ಆರಂಭವಾಗುತ್ತದೆ. ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ಮತ್ತು ಹೊಸ ಯೋಜನೆಗಳು ಲಾಭದ ದಾರಿಗೆ ಕರೆದೊಯ್ಯಲಿದೆ. ನಷ್ಟದ ಭಯ ನಿಧಾನವಾಗಿ ದೂರವಾಗುತ್ತದೆ. ಹೆಸರು ಮತ್ತು ಗೌರವ ಎರಡೂ ಹೆಚ್ಚಾಗುವ ಸಮಯ ಹತ್ತಿರ ಬಂದಿದೆ. ಉದ್ಯೋಗದಲ್ಲಿರುವವರಿಗೆ ಕೂಡ ಶುಭ ಸೂಚನೆಗಳು ಕಾಣಿಸುತ್ತಿವೆ. ಇಷ್ಟು ದಿನ ಮಾಡಿದ ಪರಿಶ್ರಮಕ್ಕೆ ಈಗ ಫಲ ಸಿಗುವ ಸಮಯ ಬಂದಿದೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು. ಬಡ್ತಿ ಅಥವಾ ಸಂಬಳದ ಹೆಚ್ಚಳದ ಮಾತುಗಳನ್ನು ಕೇಳಿ ಬರುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಆಗುತ್ತಿದ್ದ ಒತ್ತಡ ಕಡಿಮೆಯಾಗುತ್ತದೆ. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಜನರು ಹೆಚ್ಚಾಗಲಿದ್ದಾರೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಇದು ವಿಶೇಷ ಸಮಯ. ಬಹಳ ದಿನಗಳಿಂದ ನಿಂತಿದ್ದ ಅವಕಾಶ ಈಗ ಅಚಾನಕ್ ನಿಮ್ಮ ಕಡೆ ಬರಬಹುದು. ಇಷ್ಟು ದಿನ ಏಕೆ ನನ್ನ ಸಮಯ ಬರುವುದಿಲ್ಲ ಎಂದು ಬೇಸರ ಪಟ್ಟವರಿಗೆ ಈಗ ಹೊಸ ಆಶಾಕಿರಣ ಕಾಣಿಸಿಕೊಳ್ಳಲಿದೆ. ಸಣ್ಣ ಪ್ರಯತ್ನವು ದೊಡ್ಡ ಬದಲಾವಣೆಗೆ ಕಾರಣವಾಗುವ ಸಮಯ ಇದು. ಆದರೆ ವೃಶ್ಚಿಕ ರಾಶಿಯವರೇ, ಈ ಸಮಯದಲ್ಲಿ ಒಂದು ವಿಷಯ ಮಾತ್ರ ಮರೆಯಬೇಡಿ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ಅತಿಯಾದ ನಂಬಿಕೆ ನಿಮ್ಮ ಅದೃಷ್ಟವನ್ನು ದೂರ ಮಾಡಬಹುದು. ಯಾರ ಮೇಲೂ ಅತಿಯಾಗಿ ಅವಲಂಬಿಸಬೇಡಿ. ನಿಮ್ಮ ಯೋಜನೆಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳಬೇಡಿ. ಶಾಂತವಾಗಿ ಯೋಚಿಸಿ ಮುಂದೆ ನಡೆದರೆ ದೇವರ ಕೃಪೆ ಸಂಪೂರ್ಣವಾಗಿ ನಿಮ್ಮ ಜೊತೆ ಇರುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇಷ್ಟು ದಿನ ನಿಮ್ಮ ಮನಸ್ಸನ್ನು ಕಾಡಿದ ಕತ್ತಲೆ ಇನ್ನು ನಿಧಾನವಾಗಿ ಬೆಳಕಿನ ಕಡೆ ಸಾಗಲು ಆರಂಭಿಸುತ್ತದೆ. ಕಷ್ಟದ ದಿನಗಳು ಹಿಂದೆ ಸರಿಯುತ್ತಿದೆ. ನಿಮ್ಮ ವಿಧಿ ಕೂಡ ಈಗ ಹೊಸ ಅಧ್ಯಾಯವನ್ನು ಬರೆಯಲು ಸಿದ್ಧವಾಗಿದೆ. ವೃಶ್ಚಿಕ ರಾಶಿಯವರೇ, ಕುಟುಂಬ ಜೀವನದಲ್ಲೂ ಈಗ ನಿಧಾನವಾಗಿ ಶುಭ ಬದಲಾವಣೆಗಳು ಕಾಣಿಸಿಕೊಳ್ಳಲಿದೆ. ಇಷ್ಟು ದಿನ ಮನೆಯಲ್ಲಿದ್ದ ಒತ್ತಡ, ಅಸಮಾಧಾನ ಮತ್ತು ಸಣ್ಣ ಸಣ್ಣ ವಿಚಾರಗಳಿಗಾಗಿ ಆಗುತ್ತಿದ್ದ ಜಗಳಗಳು ಈಗ ಕಡಿಮೆಯಾಗುವ ಸಮಯ ಬಂದಿದೆ. ಮನೆಯಲ್ಲಿ ಮತ್ತೆ ನೆಮ್ಮದಿ ಮತ್ತು ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ. ದೂರವಾಗಿದ್ದ ಸಂಬಂಧಗಳು ಮತ್ತೆ ಹತ್ತಿರವಾಗುವ ಸಾಧ್ಯತೆ ಇದೆ. ಕುಟುಂಬದವರ ಮಾತು ಮತ್ತು ಬೆಂಬಲ ನಿಮಗೆ ಮನಸ್ಸಿಗೆ ಹೊಸ ಶಕ್ತಿ ನೀಡಲಿದೆ. ಮದುವೆಯಾದವರಿಗೆ ಜೀವನ ಸಂಗಾತಿಯ ಜೊತೆಗಿನ ಅಸಮಾಧಾನಗಳು ನಿಧಾನವಾಗಿ ಸರಿಯಾಗಲಿವೆ. ಇಷ್ಟು ದಿನ ಮಾತಿನ ಗೊಂದಲದಿಂದ ಉಂಟಾಗಿದ್ದ ದೂರ ಈಗ ಕಡಿಮೆಯಾಗುತ್ತದೆ.
ಒಬ್ಬರ ಭಾವನೆಗಳನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳುವ ಸಮಯ ಆರಂಭವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಮತ್ತೆ ಪ್ರೀತಿ ಮತ್ತು ನಂಬಿಕೆ ಹೆಚ್ಚಾಗಲಿದೆ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಸೂಚನೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಮದುವೆಯಾಗದೇ ಇರುವವರಿಗೆ ಸೆಪ್ಟೆಂಬರ್ 1ರ ನಂತರ ಉತ್ತಮ ಸಂಬಂಧಗಳ ಮಾತುಕತೆ ಆರಂಭವಾಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನಿಂತಿದ್ದ ಮದುವೆ ವಿಷಯ ಮತ್ತೆ ಚಲನೆ ಪಡೆಯಲಿದೆ. ಕುಟುಂಬದ ಒಪ್ಪಿಗೆ ಮತ್ತು ಶುಭ ಸೂಚನೆಗಳು ಕಾಣಿಸಿಕೊಳ್ಳುತ್ತದೆ. ಕೆಲವರಿಗೆ ಅಚಾನಕ್ ಬಂದ ಪರಿಚಯವೇ ಮುಂದಿನ ಜೀವನದಲ್ಲಿ ತಿರುವಾಗಬಹುದು. ಆರೋಗ್ಯದ ವಿಷಯದಲ್ಲಿ ಇಷ್ಟು ದಿನ ಕಾಡುತ್ತಿದ್ದ ಮಾನಸಿಕ ಒತ್ತಡ, ದೌರ್ಬಲ್ಯ ಮತ್ತು ನಿದ್ರೆಯ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗಲಿದೆ. ಮನಸ್ಸಿನ ಆಯಾಸವೇ ನಿಮ್ಮ ದೇಹವನ್ನು ಹೆಚ್ಚು ಕೆಂಗೇರಿಸಿದ್ದು, ಆದರೆ ಈಗ ಆತ್ಮವಿಶ್ವಾಸ ಮತ್ತು ಧೈರ್ಯ ಮತ್ತೆ ಹೆಚ್ಚಾಗಲಿದೆ. ಹಳೆಯ ಆರೋಗ್ಯ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರ ಮತ್ತು ಚಿಕಿತ್ಸೆ ಸಿಗುವ ಸಮಯ ಇದು. ಆದರೂ ಆಹಾರ ಮತ್ತು ವಿಶ್ರಾಂತಿಯ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ಹೊಸ ಕೆಲಸಗಳು ಮತ್ತು ಶುಭ ಕಾರ್ಯಕ್ರಮಗಳನ್ನು ಆರಂಭಿಸಲು ಇದು ಅನುಕೂಲಕರ ಸಮಯವಾಗುತ್ತಿದೆ. ಹೊಸ ಮನೆ, ವಾಹನ ಖರೀದಿ, ವ್ಯವಹಾರ ವಿಸ್ತರಣೆ ಮತ್ತು ಕುಟುಂಬದ ಶುಭ ಸಮಾರಂಭಗಳಿಗೆ ಒಳ್ಳೆಯ ಸೂಚನೆಗಳು ಕಾಣಿಸುತ್ತಿದೆ. ಇಷ್ಟು ದಿನ ವಿಳಂಬವಾಗಿದ್ದ ಕೆಲಸಗಳು ಈಗ ವೇಗವಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ದೂರ ಪ್ರಯಾಣ ಅಥವಾ ದೇವಸ್ಥಾನ ಭೇಟಿ ಯೋಗವು ಕಾಣಿಸುತ್ತಿದೆ. ಈ ಪ್ರಯಾಣ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಹುದು. ಕೆಲವರಿಗೆ ಈ ಪ್ರಯಾಣವು ಹೊಸ ಅವಕಾಶ ಅಥವಾ ಹೊಸ ವ್ಯಕ್ತಿಯ ಪರಿಚಯಕ್ಕೆ ಕಾರಣವಾಗಬಹುದು. ಕುಟುಂಬದ ಜೊತೆ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶವೂ ಸಿಗಬಹುದು. ವೃಶ್ಚಿಕ ರಾಶಿಯವರೇ, ಇಷ್ಟು ದಿನ ನಿಮ್ಮ ಸಹನೆಯನ್ನು ಪರೀಕ್ಷಿಸಿದ ವಿಧಿ ಇನ್ನು ಮುಂದೆ ನಿಮ್ಮ ಕಷ್ಟಗಳಿಗೆ ಪ್ರತಿಫಲ ನೀಡಲು ಸಿದ್ಧವಾಗುತ್ತಿದೆ. ಕತ್ತಲೆಯ ನಂತರ ಬೆಳಕು ಬಂದಂತೆ ನಿಮ್ಮ ಜೀವನದಲ್ಲೂ ಈಗ ಹೊಸ ಅಧ್ಯಾಯ ಆರಂಭವಾಗುವ ಸಮಯ ಹತ್ತಿರ ಬಂದಿದೆ. ವೃಶ್ಚಿಕ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಆ ಮಹಾ ಬದಲಾವಣೆಯ ಹಿಂದಿರುವ ಮುಖ್ಯ ಕಾರಣ ಏನು ಅನ್ನುವುದನ್ನು ತಿಳಿದುಕೊಳ್ಳೋಣ. ಇಷ್ಟು ದಿನ ನಿಮ್ಮ ಮೇಲೆ ಇದ್ದ ಗ್ರಹಗಳ ಕಠಿಣ ಪ್ರಭಾವದಿಂದ ಮಾಡಿದ ಕೆಲಸಗಳಿಗೆ ಸರಿಯಾದ ಫಲ ಸಿಗುತ್ತಿರಲಿಲ್ಲ. ಅದೃಷ್ಟ ಹತ್ತಿರ ಬಂದರೂ ಕೊನೆಯ ಕ್ಷಣದಲ್ಲಿ ಅವಕಾಶ ಕೈತಪ್ಪುತ್ತಿತ್ತು. ಮನಸ್ಸಿನಲ್ಲಿ ಗೊಂದಲ, ಆತಂಕ ಮತ್ತು ನಿರಾಶೆ ಹೆಚ್ಚಾಗುತ್ತಿತ್ತು. ನೀವು ಯಾರಿಗೂ ಹೇಳಿಕೊಳ್ಳದೆ ಮೌನವಾಗಿ ಅನೇಕ ನೋವುಗಳನ್ನು ಸಹಿಸಿಕೊಂಡಿದ್ದೀರಿ. ಆದರೆ ಸೆಪ್ಟೆಂಬರ್ 1ರ ನಂತರ ಗ್ರಹಗಳ ಸ್ಥಿತಿಯಲ್ಲಿ ಆಗುತ್ತಿರುವ ಬದಲಾವಣೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸೂಚನೆ ನೀಡುತ್ತಿದೆ. ಇಷ್ಟು ದಿನ ಅಡಕವಾಗಿದ್ದ ಕೆಲಸಗಳು ಈಗ ಚಲನೆ ಪಡೆಯಲಿದೆ. ನಿಂತಿದ್ದ ಅವಕಾಶಗಳು ಮತ್ತೆ ನಿಮ್ಮ ಕಡೆ ಬರಲಿವೆ. ವಿಧಿ ಈಗ ನಿಧಾನವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡಲು ಆರಂಭಿಸುತ್ತದೆ. ಹಣಕಾಸು, ಉದ್ಯೋಗ, ಕುಟುಂಬ ಮತ್ತು ಸಮಾಜದಲ್ಲಿ ಗೌರವ, ಈ 4 ಕ್ಷೇತ್ರಗಳಲ್ಲಿ ಈಗ ಶುಭ ಬದಲಾವಣೆಗಳು ಕಾಣಿಸಿಕೊಳ್ಳಲಿದೆ. ಇಷ್ಟು ದಿನ ಅನುಭವಿಸಿದ ಕಷ್ಟಗಳಿಗೆ ದೇವರು ಉತ್ತರ ನೀಡುವ ಸಮಯ ಹತ್ತಿರ ಬಂದಿದೆ. ಆದರೆ ವೃಶ್ಚಿಕ ರಾಶಿಯವರೇ, ಈ ಸಮಯದಲ್ಲಿ ನೀವು ಮಾಡುವ ಕೆಲವು ತಪ್ಪುಗಳು ನಿಮ್ಮ ಅದೃಷ್ಟವನ್ನೇ ದೂರ ಮಾಡಬಹುದು. ಮೊದಲ ತಪ್ಪು, ಯಾರನ್ನಾದರೂ ಅತಿಯಾಗಿ ನಂಬುವುದು. ನಿಮ್ಮ ಎಲ್ಲ ಯೋಜನೆಗಳು ಮತ್ತು ದುರ್ಬಲತೆಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳಬೇಡಿ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಕೆಲವರು ಮೌನವಾಗಿ ಅಸೂಯೆ ಪಡಬಹುದು. ಆದ್ದರಿಂದ ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಗುಪ್ತವಾಗಿಡುವುದು ಉತ್ತಮ. ಎರಡನೇ ತಪ್ಪು, ಆತುರದ ನಿರ್ಧಾರ. ಹಣ ಹೂಡಿಕೆ, ಹೊಸ ವ್ಯವಹಾರ ಅಥವಾ ಕೆಲಸದ ಬದಲಾವಣೆ ಮಾಡುವಾಗ ತಾಳ್ಮೆ ಕಳೆದುಕೊಳ್ಳಬೇಡಿ. ಒಂದು ಕ್ಷಣ ಕೋಪ ಅಥವಾ ಆತುರ ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ಯೋಚಿಸಿ ತೆಗೆದುಕೊಂಡ ನಿರ್ಧಾರ ಮಾತ್ರ ನಿಮಗೆ ಲಾಭ ತರಲಿದೆ. ಮೂರನೇ ತಪ್ಪು, ಕೋಪ ಮತ್ತು ಕಠಿಣ ಮಾತು. ಈ ಸಮಯದಲ್ಲಿ ನಿಮ್ಮ ಮಾತುಗಳಿಂದ ಸಂಬಂಧಗಳು ದೂರವಾಗುವ ಸಾಧ್ಯತೆ ಹೆಚ್ಚು. ಇದರಿಂದ ಶಾಂತ ಸ್ವಭಾವ ಮತ್ತು ತಾಳ್ಮೆಯೇ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಇನ್ನು ಪರಿಹಾರಗಳ ಬಗ್ಗೆ ಮಾತನಾಡುವುದಾದರೆ, ಸೆಪ್ಟೆಂಬರ್ 1ರ ನಂತರ ಪ್ರತಿ ಮಂಗಳವಾರ ಹಾಗೂ ಶನಿವಾರ ಶಿವ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದು ನಿಮಗೆ ಅತ್ಯಂತ ಶುಭಕರವಾಗಲಿದೆ. ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸುವುದು ಮತ್ತು ಬಡವರಿಗೆ ಆಹಾರ ದಾನ ಮಾಡುವುದು ಅದೃಷ್ಟವನ್ನು ವೇಗವಾಗಿ ಸೆಳೆಯಬಹುದು. ಬೆಳಿಗ್ಗೆ ಬೇಗನೆ ಎದ್ದು ಓಂ ನಮಃ ಶಿವಾಯ ಅಥವಾ ಓಂ ಸ್ಕಂದಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ ಮತ್ತು ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ಹಿರಿಯರ ಆಶೀರ್ವಾದ ಪಡೆಯುವುದನ್ನು ಮರೆಯಬೇಡಿ. ಅವರ ಆಶೀರ್ವಾದವೇ ನಿಮ್ಮ ಜೀವನದ ಅಡಗಿದ ಅದೃಷ್ಟವನ್ನು ಎಚ್ಚರಿಸಬಹುದು. ಮತ್ತು ಮುಖ್ಯವಾಗಿ ಇಷ್ಟು ದಿನ ನಡೆದ ಕಷ್ಟಗಳನ್ನು ನೆನೆದು ಮನಸ್ಸನ್ನು ಕುಗ್ಗಿಸಿಕೊಳ್ಳಬೇಡಿ. ಏಕೆಂದರೆ ವಿಧಿ ಈಗ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸಲು ಸಿದ್ಧವಾಗಿದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಸಮಯ ಈಗ ನಿಧಾನವಾಗಿ ನಿಮ್ಮ ಕಡೆ ಬರುತ್ತಿದೆ. ನಿಮ್ಮ ಅದೃಷ್ಟದ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನಕ್ಕೆ ದಾರಿ ತೋರಿಸುವ ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ನಿಮಗೆ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆ ನಡೆಯಲಿದೆ.
ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ. ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಇಂದಿನ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಬಜರಂಗಬಲಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಒಳ್ಳೆಯ ಕರ್ಮಗಳು ಹಾಗೂ ಸಕಾರಾತ್ಮಕ ಯೋಜನೆಯನ್ನು ಕಾಪಾಡಿಕೊಳ್ಳುವ ಸಂಕಲ್ಪವನ್ನು ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಸಮಯಕ್ಕಾಗಿ ಕೆಲವು ಮಹತ್ವದ ಸಂಕೇತಗಳು ಮತ್ತು ಎಚ್ಚರಿಕೆಗಳ ಬಗ್ಗೆ ವಿವರವಾಗಿ ಮಾತನಾಡುತ್ತೇವೆ. ಹಾಗಾದರೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ದಿನ ಶುಭವಾಗಿರಲಿ. ನೀವು ನಿಮ್ಮ ಕಾಳಜಿ ವಹಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಬಜರಂಗಬಲಿ. ಹರ ಹರ ಮಹಾದೇವ್. ಸರ್ವೇ ಜನ ಸುಖಿನೋ ಭವಂತು.